ಹಾಯ್ ಫ್ರೆಂಡ್ಸ್. ಹಲೋ ಫ್ರೆಂಡ್ಸ್. ಎಲ್ಲರಿಗೂ ಒಂದೊಗಟ್ಟು ಕೇಳ್ತಾ ಇದ್ದೀನಿ. ಎಲ್ರಿಗೂ ಅನ್ನೋಕ್ ನಾನು ಒಬ್ನೇ ಇದ್ದೀನಮ್ಮ ಇಲ್ಲಿ. ನಾನು ಒಬ್ನಿಗೆ ಕೇಳೋದೇನಂತ ಫಸ್ಟ್. ಕಾಲಿಲ್ಲ ಅಂದ್ರೂ ನಡೆಯುತ್ತೆ, ಕಣ್ಣಿಲ್ಲ ಅಂದ್ರೂ ಅಳುತ್ತೆ ಈ ಒಗಟಿಗೆ. ತಲೆ ಇದ್ದವ್ರು ಕಮೆಂಟ್ ಮಾಡಿ. ಓಕೆ, ಇದಕ್ಕೆ 2 ಪಾಯಿಂಟ್ಸ್ ಆಡ್ ಮಾಡಿ ವಾಪಸ್ ನಿನಗೆ ಕ್ವಶನ್ ಕೇಳ್ತೀನಿ ನೋಡು. ಕಣ್ಣಿಲ್ಲ ಅಂದ್ರೆ ಅಳುತ್ತೆ, ಕಾಲಿಲ್ಲ ಅಂದ್ರೂ ನಡೆಯುತ್ತೆ, ಕುಂಡಿ ಇಲ್ಲ ಅಂದ್ರೂ ಕುಂದ್ರುತ್ತೆ, ಹೇಳಕ್ ಹೋದಕ್ ತಿಕ್ಕ ತೊಳೆಯುತ್ತೆ. ಏನಿದು? ತಲೆ ಇದ್ರೆ ಕಮೆಂಟ್ ಮಾಡು. ಕೈಯಲ್ಲಿದ್ದರೆ ಒಂದು, ಕೈ ಬಿಟ್ಟರೆ ಎರಡು. ಕೈಯಲ್ಲಿದ್ದರೆ ಒಂದು, ಕೈ ಬಿಟ್ಟರೆ ಎರಡು. ಯಾಕಮ್ಮ ನೀನ್ ಈ ತರ ತಿಕ್ಕಲ್ ಕ್ವಶನ್ ಕೇಳಿ ಜನರ ತಲೆನ ಮಾಡ್ತಿದ್ಯಾ ಬರಡು? ಅದ್ರ ಬದಲು ಈ ಬಿಸಿಲ್ದಾಗ ತಣ್ಣಗಿರ್ಬೇಕಂತಂದ್ರೆ ಮಜ್ಜಿಗೆ ಮಾಡ್ಕೊಂಡು ಕುಡಿ, 1/2 ಲೀಟರ್ ನಂದಿನಿ ಕರಡು. ಮುಳ್ಳಿನ ಗಿಡದಲ್ಲಿ ಚಿನ್ನದ ಮೊಟ್ಟೆ ಈ ಒಗಟುಗೆ. ಆನ್ಸರ್ ಗೊತ್ತಿದ್ದವರು ಜಾಸ್ತಿ ಟೈಮ್ ವೇಸ್ಟ್ ಮಾಡದೆ ಒಂದ್ ಕೈನ ಈ ತರ ಮೆಲ್ಲಕ್ ಮೇಲೆತ್ತಿ ಡೀಪ್ ಬ್ರೆತ್ ತಗೊಳ್ರಿ. ಈ ತರ ಒಂದ್ ಡೀಪ್ ಬ್ರೆತ್ ತಗೊಂಡು ನಿಮ್ ಸಾಮಾನ ನೋಡ್ತಾ ಇನ್ನೊಂದ್ ಕೈಯಲ್ಲಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು. ಕಡಿದರೆ ಕಚ್ಚೋಕೆ ಆಗಲ್ಲ, ಹಿಡಿದರೆ ಮುಟ್ಟೋಕೆ ಆಗಲ್ಲ ಈ ಒಗಟುಗೆ. ತಲೆ ಇದ್ದವ್ರು ಕಮೆಂಟ್ ಮಾಡಿ. ನೋಡವಿ, ಮನುಷ್ಯ ಅಂದ್ಮೇಲೆ ಪ್ರತಿಯೊಬ್ಬರಿಗೂ ತಲೆ ಇದ್ದೇ ಇರುತ್ತೆ. ಅದನ್ನ ನಿನ್ ಕಮೆಂಟ್ ಸೆಕ್ಷನ್ ಅಲ್ಲಿ ಅವ್ರು ಆನ್ಸರ್ ಮಾಡಿ ಪ್ರೂವ್ ಮಾಡ್ಕೋಬೇಕಾಗಿರೋ ಅವಶ್ಯಕತೆ ಏನಿಲ್ಲ. ಹಂಗಂದ್ರೆ ಒಂದೊಂದು ವಿಡಿಯೋಗೆ ನೀನ್ ಕಮೆಂಟ್ ಡಿಸೇಬಲ್ ಮಾಡ್ಕೊಂಡು ಕಮೆಂಟ್ ಮಾಡ್ರಿ ಅಂತ ಹೇಳ್ತೀಯ. ಅವಾಗ ಎಲ್ಲೋಗಿರುತ್ತೆ ನಿನ್ ತಲೆ? ಇದಕ್ಕೇನು ಉತ್ತರ ಕೊಡ್ತೀಯಪ್ಪ? ನೀವು ಒಳ್ಳೆಯವರು, ಒಳ್ಳೆಯವರಾಗೇ ಇರಿ. ನಾವು ಕೆಟ್ಟವರು, ಕೆಟ್ಟವರಾಗೇ ಇರ್ತೀವಿ. ನೀನ್ ನಚ್ಚಿ ಚಾರ್ಜ್ ಹೊತ್ತಾದ್ರೂ ಸಮುದ್ರಕ್ಕೆ ಹೋಗಿದವಳಕ್ಕೆ ನೀನ್ ನಚ್ಚಿ. ಹಲೋ ಗಾಯ್ಸ್, ಎಲ್ರಿಗೂ ನನ್ನ ಹೊಸ ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ನಾನಂತರೂ ಸಖತ್ತಾಗಿದ್ದೀನಿ. ಇವತ್ತಿನ ವಿಡಿಯೋ ತುಂಬಾ ಅಂದ್ರೆ ತುಂಬಾ ಮಜಾ ಇರುತ್ತೆ. ಯಾರು ಸ್ಕಿಪ್ ಮಾಡೋಕೆ ಹೋಗ್ಬೇಡಿ, ವಿಡಿಯೋ ಎಂಡ್ವರೆಗೂ ನೋಡ್ರಿ ಅಂತ ಹೇಳ್ತಾ, ಇನ್ನು ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ರಿ, ಶೇರ್ ಕಮೆಂಟ್ ಲೈಕ್ ಎಲ್ಲ ಮಾಡ್ರಿ ಅಂತ ಹೇಳ್ತಾ ಮತ್ತೆ ತಡ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ಹೌದು, ನಾನು ಪಾಪಿ, ಕಚಡ ನನ್ ಮಗ, ವರ್ಷ ನನ್ ಮಗ. ಬೇರೆ ಹೇಳ್ಕೊಳ್ಳ ಹೇಳ್ಕೊಂತೀರ, ಅಷ್ಟೇ ವ್ಯತ್ಯಾಸ. ಓಡಿ ತಗ ಇಡಿ. ನೋ ನೋ ನೋ, ಇದು ಮಾತ್ರ ಬೇಡ. ನಾನೇನೋ ಒತ್ಸ್ಕೊಳಕ್ ರೆಡಿ ಇದ್ದೀನಿ, ಆದ್ರೆ ನೋಡೋಕ್ ಚಿಕ್ಕೋಳ್ ತರ ಕಾಣ್ತೀಯ ನನ್ಕಿಂತ. ಅದಕ್ಕೆ ಚಿಕ್ಕ ಮಕ್ಕಳ ಕೈಲೆಲ್ಲ ಕಾಲು ಒತ್ಸ್ಕೋಬಾರ್ದಂತೆ, ಹಂಗಾಗಿ ಬೇಡ. ಒಪ್ತೆ ಕಡೆ ಒಪ್ತೆ. ಯಪ್ಪ, ಅನ್ನ ತಿನ್ನ ಭಯಾಗ ಏನ್ ಮಾತಾಡ್ತಿ ಬೇವ ಯವ್ವ, 2 ಮಾಡಲ್ಲವ ನಾನು. ಸರಿ ಬಿಡು. ಒಂದ್ಸಲ ಹೇಳಿದ್ರೆ ಅರ್ಥ ಆಗುತ್ತಿಲ್ಲಮ್ಮ, ನಿಂಗೆ ಕೊಡಲ್ಲ. ನಾನು ಯಾಕೆ ಕೊಡ್ಬೇಕು? ಕೊಡಲ್ಲ. ಇಲ್ಲ, ಚಾನ್ಸೇ ಇಲ್ಲ, ನೋ ವೇ. ಯಾಕಂದ್ರೆ ನಮ್ಮ ಮಮ್ಮಿ ಬೈತಾರ, ಅಪರಿಚಿತರ ಜೊತೆ ಮಾತಾಡಿದ್ರೆ ಬೈತಾರ. ಇನ್ನು ಪಪ್ಪಿ ಕೊಡೋದು ಅಪ್ಪಿ ಕೊಡೋದು ಮಾಡಿದ್ರೆ ಅವನೊಂದು ಒದ್ದು ಹೊರಗೆ ಹಾಕ್ತಾರ ನೋಡ್ ಮನೆಯಿಂದ ಅಷ್ಟೇ. ನಂಗೆ ಹೆಂಗೋ ಸಿಕ್ದೆ, ಚೋರ್ ಬಜಾರಲ್ಲಿ ಹೆಂಗೋ ಇಷ್ಟ ಆದೆ. ಮೋಸ್ಟ್ಲಿ ಅವತ್ ನಾನು ಮುಖ ತೊಳೆದು ಪಾಂಡ್ಸ್ ಪೌಡರ್ ಹಚ್ಕೊಂಡಿದ್ನೆ, ಅದಕ್ಕೇನಾದ್ರೂ ಇಷ್ಟ ಆಗಿರ್ಬೋದೇನೋ. ತುಂಬಾ ಚೆನ್ನಾಗಿದ್ಯಾ ಕಣೋ ನೀನು. ಡೋಂಟ್ ಮೆನ್ಷನ್, ನೀವು ಕೂಡ ಚೆನ್ನಾಗಿದ್ದೀರಾ. ಬರೀ ನಿಮ್ ಕಣ್ಣಿಂದಾನೇ ನಿಮ್ ಪ್ರೀತಿನ ವ್ಯಕ್ತಪಡಿಸ್ತಿದ್ದೀರಾ. ಇನ್ ಎಷ್ಟ್ ದಿನ ಅಂತ ಹೇಳ್ದೆ ಇರ್ಲಿ ಹೇಳು? ಅಯ್ಯೋ, ಹೇಳೋದೇನು ಅವಶ್ಯಕತೆ ಇಲ್ಲ, ಬಂದ್ ನನ್ನ ತಲೆ ಮೇಲೆ ಹೇತು ಬಿಡ್ರಿ ಸುಮ್ನೆ. ಯಾರಿವ್ರು? ನನಗ್ ಬ್ಯಾಡ್ ಕಾಮೆಂಟ್ ಯಾವನ್ ಇಡ್ತಾನೋ ಅವ್ನ ಮದುವೆ ಮುಂಜಿ ಆಗ್ಲಾರ್ದಂಗ ನಾನ್ ಏನ್ ಮಾಡ್ತೀನಿ ಅಂತ ನೋಡ್ರಿ. ಏನ್ ಮಾಡ್ತೀರಾ? ಯಾರು ಹೆಣ್ಣ ಕೊಡ್ಬಾರ್ದು, ಹಂಗ್ ಮಾಡ್ಬಿಡ್ತೀನಿ. ನನಗ್ ಬ್ಯಾಡ್ ಕಾಮೆಂಟ್ ಇಟ್ರಿ ಅಂದ್ರ ಒಬ್ಬೊಬ್ಬನ್ ತುಣಿ ಕೊಯ್ದು ಹೊಡ್ಯಾಕ್ ಬಿಡ್ತೀನಿ. ನೋ ನೋ ನೋ, ಬರೀ ಇಂತದೇ. ನಾನೇನ್ ಬ್ಯಾಡ್ ಕಮೆಂಟ್ ಹಾಕಿಲ್ಲಪ್ಪ. ಚಪ್ಲಿ ಕಿತ್ ತಗೊಂಡ್ ಹೊಡಿತೀನಿ. ಬಿಡಕ್ ಹೋಗ್ಬೇಡ್ರಿ, ನನಗೊಂದ್ ನಾಕೆಟ್ ಹಾಕ್ರಿ ಅವ್ರಿಗೆ. ಗುಡ್ ಕಾಮೆಂಟ್ ಪಕ್ಕದಾಗ ಹೆಂಗ್ ಇಡ್ತಾರ ನೋಡಿ, ಯಾಕಂದ್ರ ತಾಯಿ ಎದಿ ಹಾಲು ಕುಡ್ದವ್ರ ಅವ್ರು. ಮತ್ತೆ ಈ ಬ್ಯಾಡ್ ಕಮೆಂಟ್ ಹಾಕರ್ ಯಾವ ಹಾಲ್ ಕುಡ್ದ್ ಬೆಳ್ದಾರ್ರಿ? ನಾಯಿ, ನರಿ, ಕತ್ತಿ. ಒಂದೇ ಮಾತಲ್ಲಿ ಹೇಳ್ಬೇಕಂದ್ರೆ ಯಾರ ಮಕ್ಳು ಇವ್ರೆಲ್ಲ? ಕಿತ್ತೊಂದ್ ನನ್ ಮಕ್ಳು. ಮೀಟ್ರ್ ಇದ್ರ ಫೋನ್ ನಂಬರ್ ಇಡ್ರಲೇ ನೀವು. ಹೇಳ್ರೊಲ್ಲಿ, ಮೀಟ್ ಇದ್ರೆ ನಂಬರ್ ಹೇಳ್ರು. ಇವಾಗ್ಲೇ ಮುಂದಿನ ತಿಂಗಳದ ಕರೆನ್ಸಿ ಹಾಕ್ಸ್ತೀವಿ ಹೇಳ್ರು. ನಿಮ್ಮಪ್ಪ ಹುಟ್ಟಿದ್ನಿ ಅಂದ್ರ, ನಿಮ್ಮಪ್ಪ ನಿಮ್ ತಾತು ಹುಟ್ಟಿದ್ನಂದ್ರೆ ಹೇಳ್ರು. ಇಷ್ಟೆಲ್ಲಾ ಸವಾಲ್ ಹಾಕತ್ನಲ್ಲೇ, ನೀವೆಂತ ಗಂಡಸರ್ಲೇ ಬರ್ಲೆ. ಗೌರ್ಮೆಂಟಿಗೆ ಒಂದ್ ಬಸ್ ಬಿಡಿಸ್ತೀವಿ, ಎಲ್ಲಾರು ಬರ್ರಿ. ಎಲ್ಲಾರು ಬರ್ರಿ, ನನಗೆ ಬ್ಯಾಡ್ ಕಾಮೆಂಟ್ ಇಡ ಸುಳ್ಯ ಮಕ್ಕಳು. ಕನ್ಸುಗಳು ತುಂಬಾ ದೊಡ್ಡದಿದೆ ನಂದು. ಎಷ್ಟು ದೊಡ್ಡದು ಅಂದ್ರೆ ಇಷ್ಟು ದೊಡ್ಡದು. ನಾಯಿಗಳು ಬಗಲ್ತವೆ ಅಂತ ಹಿಂದೆ ತಿರುಗಿ ಕಲ್ಲು ಹೊಡ್ಕೊಂಡ್ ಕೂರೋ ಅಷ್ಟು ನನ್ನ ಹತ್ರ ಟೈಮ್ ಇಲ್ಲ. ಅಕ್ಕಗ್ ಗೊತ್ತಿರಿ, ತಾನಿರೋ ಅವತಾರಕ್ಕೆ ಅವನು ನಾಯಿ ಏನಾದ್ರು ಮುಂದ್ಲಿಂದ ನೋಡಿದ್ರೆ ಓಡಿಸ್ಕೊಂಬಂದ್ ಕಡಿತಂತ ಗೊತ್ತಾಗಿನೇ ಹಿಂದೆ ತಿರುಗಿ ನೋಡ್ದ ಬರೀ ಮುಂದ್ ನೋಡೇ ಓಡೋಗಳ. ಮತ್ತೆ ಹೇಳ್ತಾಳ ಟೈಮ್ ಇದ್ದಿಲ್ಲ ನನಗೆ ಹಿಂಗ್ ನೋಡಕಂತೆ.
ನಿಜ ಹೇಳಿ ಎದ್ರಕಂಡು ಓಡೋಗಿ ಇಲ್ಲ. ನಾನ್ ಹೇಳಿದ್ ಸುಳ್ಳಾದ್ರೆ ಅವಳು ಹೇಳ್ ತಿನ್ ಮಕ್ಕುಗಿಲಿ ನೋಡ್ರಲ್ಲ ಇವನ್ ಗುಗ್ಗಕ್ಕೆ ಅವಳು ಹೇಳ್ ತಿನ್ಬೇಕಂತೆ. ಹಿಂಗೆ ಯಾರೋ ಹೇಳಿದ್ರು, ಏನಂತ? ಹುಡುಗಿ ಚೆನ್ನಾಗಿದ್ರೆ ಹುಡುಗನ ಹತ್ರ ದುಡ್ಡಿದ್ರೆ ಇವರಿಬ್ರು ಮಧ್ಯ ಪ್ರೀತಿ 2 ನಿಮಿಷದಲ್ಲಿ ಆಗತ್ತಂತೆ. ಓ, ದುಡ್ಡಿದ್ರೆ ಅಷ್ಟೇ ಪ್ರೀತಿ ಸಿಗುತ್ತಂತ ಹೇಳ್ತಿದೀಯಾ? ಹಾಗಾದ್ರೆ ನಾವು ದುಡ್ಡಿರ್ಲಾರ್ದವ್ರು ನಮಗ್ ಪ್ರೀತಿ ಸಿಗ್ಬೇಕಂದ್ರೆ ನಾವೇನ್ ಮಾಡ್ಬೇಕು? ಹೋಗಿ ಇವನ್ ಯಾವ ಆಂಗಲ್ ಅಲ್ಲಿ ಗುರು ಸಿಂಹದ ತರ ಕಾಣಿಸ್ತಿದ್ದಾನೆ. ಅಲ್ಲ, ನಿನ್ ಬೆಳವಣಿಗೆ ನೋಡಿ ಸಾಯ್ತಾರ ಇಲ್ಲಿ ಜನ ಗೊತ್ತಿಲ್ಲ, ಆದ್ರೆ ನಿನ್ನ ಈ ಕಿತ್ತೋಗಿರೋ ಎಕ್ಸ್ಪ್ರೆಷನ್ಸ್ ನೋಡಿ ಹೆಂಗೆ ಎನರ್ಜಿ ಕುಡ್ರು ಸತ್ತೋಗ್ಬಿಡ್ತಾರ. ಅಯ್ಯೋ ಯಾರಾದ್ರೂ ಇವನ್ ಆಸ್ಪತ್ರೆಗೆ ಸೇರ್ಸ್ರಪ್ಪ. ಹಿಂಗ್ ದರ ಗೋಣ್ ತೀರ್ಸೋದು ಇದ್ಯಾವ ತರ ಆಟಿಟ್ಯೂಡ್ ಗುರು? ಒಳ್ಳೆ ಗೋಣ್ಣ ಹೋದಾಗ ನಾವು ಬಿಡ್ಸ್ಕೊಂತೀವಲ್ಲ, ಹಂಗ್ ಮಾಡ್ತಿದ್ಯಲ್ಲ. ಅವ್ರು ನೋಡಲ್ಲಿ ಹಿಂದಿರೋರು ಬೈಕೊಂತಿದಾರೆ. ನಾನ್ ನೋಡಿದ್ರೆ ಎಷ್ಟು ಚೆನ್ನಾಗಿ ರೆಡಿ ಮಾಡಿದೀನಿ, ಇವ್ನು ನೋಡಿದ್ರೆ ಸೊಂಟ ತಿರ್ಗ್ಸೋದು, ನಡನ ಹಿಂಗ್ ಮಾಡೋದು, ಒಳ್ಳೆ ಪಿಂಕ್ ತರ ಮಾಡ್ತಿದ್ದಾನಲ್ಲ ಅಂತ. ಇದೆಲ್ಲ ಅವನ್ ಮಾಡ್ತಾವನೆ ಅನ್ಕೊಂಡ್ರ? ಗ್ರಹಗತಿ ಸಂದಾಕಿಲ್ವಂತೆ. ಫೋನ್ ಎಲ್ಲಿದೆ ನಿಂದು? ಕಿವಿ ಹತ್ರ ಬೇಬಿ. ಆಯ್ತು, ಒಂದ್ ಕೆಲ್ಸ ಮಾಡು. ಈ ಕೆಲ್ಸ ಏನೋ ಮಾಡ್ತಿದ್ದೀನಿ ಹೇಳಿ ಇವಾಗ. ಫೋನ್ ತಗೊಂಡೋಗಿ ಫ್ಲೆಶ್ ಅಲ್ಲಿ ಹಾಕ್ಬಿಡು, ಆದ್ರೆ ನೀನು ಅದ್ರೊಳಗಡೆ ಬಿದ್ದೋಗ್ಬಿಡು. ಓಕೆ ಬೇಬಿ, ಒಂದು 2 ಮಿನಿಟ್ಸ್. ಹಲೋ ಬೇಬಿ, ಇದ್ರಲ್ಲಿ ಮೊಬೈಲ್ ಏನೋ ಈಸಿ ಆಗಿ ಹೊಂಟೈತೆ, ಆದ್ರೆ ನಾನ್ ತೋರ್ತಿಲ್ಲ. ನಾನು ಬೇರೆಯವರೆಲ್ಲ ಹೇಳದ್ ಕೇಳಿದ್ದೆ, ಇವತ್ ನನ್ಗೆ ಎಕ್ಸ್ಪೀರಿಯನ್ಸ್ ಆಯ್ತು. ಸೊ ನೋಡಿದ್ರಲ್ಲ ಗೈಸ್, ಇದಾಗಿತ್ತು ಇವತ್ತಿನ ವಿಡಿಯೋ. ಈ ವಿಡಿಯೋನ ಎಂಜಾಯ್ ಮಾಡಿದ್ದೀರಾ ಅನ್ಕೊಂತೀನಿ. ಮತ್ತೆ ಇದೇ ತರ ಇನ್ನೇನೋ ಹೊಸದಾಗಿ ತರ ಟ್ರೈ ಮಾಡ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಅಂತ ಹೇಳ್ತಾ, ಇನ್ನೂ ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ರಿ, ಬೆಲ್ ಬಟನ್ನ ಒತ್ತಿರಿ, ಲೈಕ್ ಕಮೆಂಟ್ ಶೇರ್ ಮಾಡ್ರಿ ಅಂತ ಹೇಳ್ತಾ, ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.